ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಪಾಪರಾಗಿದೆ ಅನ್ನೋದಕ್ಕೊಂದು ಸಾಕ್ಷಿ ನೀರುಗಂಟಿಗೂ ಕೂಡ ಸಂಬಳ ಕೊಡದೆ ಅಂತ ಪರಿಸ್ಥಿತಿ. ಈಗಾಗಲೇ ಇವತ್ತು ಇನ್ನೊಂದು ನೋಡಿದ್ವಿ ನಾವು, ಕಿರಣ್ ಮಜುಮ್ದಾರ್ ಅವರು ಅವರೇ ಸುಮಾರು ಒಂದು 15 ರಸ್ತೆಗಳಿಗೆ ಖಾಸಗಿ ದುಡ್ಡಿಂದ ರಸ್ತೆಗಳು ನಾನು ಮಾಡಿಸ್ತೀನಿ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ರಸ್ತೆಗಳನ್ನು ಖಾಸಗಿ ವ್ಯಕ್ತಿಗಳು ಮಾಡ್ತಾ ಇರೋದು ಮೊದಲನೇ ಬಾರಿ. ಇಷ್ಟು ದುಸ್ಥಿತಿ ಬಂದಿದೆ. ಎರಡನೇದು, ಎಷ್ಟು ಬಂಡತನಕ್ಕೆ ಇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಅಂತಂದರೆ, ನಿನ್ನೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. 40%ಇಂದ 80% ತನಕ ಕೂಡ ಕಮಿಷನ್ ತಗೋತಾ ಇದ್ದಾರೆ. ಸುಮಾರು 33,000 ಕೋಟಿ ರೂಪಾಯಿ ಬಾಕಿ ಇದೆ ಅಂತ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಗೊತ್ತಾಗಿಲ್ಲ, ಹೋರಾಟ ಮಾಡಬೇಕು ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೋರ್ಟಿಗೆ ಹೋಗಿ ಅಂತ. ನಾಚಿಕೆ ಆಗಬೇಕಿತ್ತು ಇವರಿಗೆ. ಯಾಕೆಂತಂದರೆ ಕಾಂಟ್ರಾಕ್ಟರು ಕೆಲಸ ಮಾಡಿರೋನ ದುಡ್ಡು ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಕಮಿಷನ್ ತೊಗೋತಿದ್ದಾರೆ ಅಂತಂದರೆ, ಹಿಂದೆ BJP ಸರ್ಕಾರದಲ್ಲಿ ಕಮಿಷನ್ ತೊಗೋತಾರೆ ಅಂತ ಅಂದ್ಕೊಂಡು ಇಡೀ ರಾಜ್ಯದ ದೊಡ್ಡ ಹೋರಾಟಗಳು ಮಾಡಿದ್ರು. ಆದರೆ ಈಗ ಯಾಕೆ ಆ ಕಡೆ ಎಷ್ಟು ತಾತ್ಸಾರ ಮಾಡ್ತಿರೋ ಗೊತ್ತಿಲ್ಲ. BJP ಕೇಳಿ, ನನಗೆ ಕೇಳಿದ್ರೆ ನಾವು ಮಾಡಿದ್ದೀವಿ. ನಾವಾಗಲೇ ಜಿಲ್ಲಾಧಿಕಾರಿಗಳ ಮುಖಾಂತರ ಹೋಗಿ ಮೆಮೊರಾಂಡಮ್ ಕೊಟ್ಬಿಟ್ಟು ಬಂದಿದ್ದೀವಿ. ಇನ್ನೂ ಬರೋಂಥ ದಿನ ಇನ್ನೂ ಹೆಚ್ಚಿನ ಹೋರಾಟ ಮಾಡಬೇಕನ್ನೋ ಪರಿಸ್ಥಿತಿ ಬಂದರೆ ಮಾಡ್ತೀವಿ.